ದೇಶ ಎಷ್ಟೇ ಬದಲಾದರೂ ಜನ ಮನಸ್ಥಿತಿ ಮಾತ್ರ ಬದಲಾಗ್ತಿಲ್ಲ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಜನರ ಮನಸ್ಸಿಂದ ಕಿತ್ತಾಕೋದಕ್ಕೆ ಆಗ್ತಾ ಇಲ್ಲ. ಅನ್ಯ ಜಾತಿಯ ಯುವಕನನ್ನು ಮಗಳು ಮದುವೆ ಆದ್ಲು ಅಂತ ಸ್ವಂತ ಅಪ್ಪನೇ 7 ತಿಂಗಳ ಗರ್ಭಿಣಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಹೀನಂಪುರದಲ್ಲಿ ಗ್ರಾಮದಲ್ಲಿ ನಡೆದ ಮರ್ಯಾದೆ ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಿದೆ. 19 ವರ್ಷದ ಮಾನ್ಯ ಅನ್ನುವ ಯುವತಿ ತಮ್ಮೂರಿನ ವಿವೇಕಾನಂದ ಅನ್ನುವರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆ ಆಗಿರ್ತಾಳೆ. ಇಬ್ಬರು ಪ್ರೀತಿ ಹುಟ್ಟಿದ್ದು ಇನ್ಸ್ಟಾಗ್ರಾಮ್ನಲ್ಲಿ. ಒಂದೇ ಊರಿನವರ ಆಗಿದ್ರೂ ಅಷ್ಟಾಗಿ ಪರಿಚಯ ಇರಲಿಲ್ಲ. ಮಾನ್ಯ ಹಾಗೂ ವಿವೇಕಾನಂದನ್ ಇಬ್ಬರು ಹುಬ್ಬಳ್ಳಿಯ ಖಾಸಗಿ ಕಾಲೇಜಿನಲ್ಲಿ ಡಿಗ್ರಿ ಓದ್ತಾ ಇದ್ದು ಆಗಲೇ ನೋಡಿ ಇನ್ಸ್ಟಾಗ್ರಾಮಲ್ಲಿ ಪರಿಚಯವಾಗಿತ್ತು. ಮೊದಲು ಪರಿಚಯವಾಗಿದ್ದ ನಂತರ ಪ್ರೀತಿಗೆ ತಿರುಗಿದ ಕೆಲವು ದಿನಗಳ ಕಳೆದಂತೆ ಮಕ್ಕಳ ಪ್ರೀತಿ ವಿಚಾರ ಎರಡೂ ಕುಟುಂಬಕ್ಕೆ ಗೊತ್ತಾಗಿದೆ. ಅದರಲ್ಲೂ ಮಗಳ ಪ್ರೀತಿ ವಿಷಯವನ್ನು ತಿಳಿದ ಪೋಷಕರು ಪ್ರೀತಿ ಗೀತಿ ಮರೆತು ಬಿಡು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಪ್ರೀತಿಯನ್ನೇ ಉಸಿರು ಅಂದುಕೊಂಡಿದ್ದ ಹೆಣ್ಣು ಮಗಳು ಯಾವುದೇ ಕಾರಣಕ್ಕೂ ವಿವೇಕಾನಂದನನ್ನು ಬಿಟ್ಟು ಬದುಕಲ್ಲ ಅನ್ನೋ ಹಠಕ್ಕೆ ಬಿದ್ದಿದ್ದಾಳೆ. ಕೊನೆಗೆ ಕೆಲ ತಿಂಗಳ ಹಿಂದೆ ಪ್ರಿಯಕರನ ಬಳಿ ಹೋಗಿ ನೀನು ನನ್ನನ್ನು ಮದುವೆ ಆಗದೇ ಇದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದಿದ್ದಾಳೆ. ಹೀಗಾಗಿ ವಿವೇಕಾನಂದ ಮಾನ್ಯಳನ್ನು ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿದ್ದು ಅವತ್ತೇ ಊರು ಬಿಟ್ಟು ಹಾವೇರಿಯಲ್ಲಿ ಬದುಕು ಕಟ್ಟಿಕೊಂಡರು. ಈ ಮಧ್ಯೆ ಮಾನ್ಯ ಗರ್ಭಿಣಿಯಾಗಿದ್ದಳು. ಮಗಳ ಮೇಲೆ ಜಿದ್ದಿಗೆ ಬಿದ್ದಿದ್ದ ಹೆತ್ತವರು ಇಬ್ಬರನ್ನು ಮುಗಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ವಿಷಯ ಯುವಕನ ಮನೆಯವರಿಗೆ ಗೊತ್ತಾಗಿದ್ದು ಡಿಸೆಂಬರ್ 8ನೇ ತಾರೀಕು ತಮ್ಮೂರಿಗೆ ಕರೆಸಿಕೊಂಡಿದ್ದಾರೆ. ಸೀದಾ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಮೆಟ್ಟಿಲೇರಿದ್ದು ಎರಡೂ ಕಡೆಯವರನ್ನು ಕರೆಸಿ ರಾಜಿ ಮಾಡಿಸಿದಂತೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದೆ ಮಾನ್ಯನ ಹೆತ್ತವರು ಪೊಲೀಸ್ ಠಾಣೆಯಲ್ಲಿ ರಾಜಿಗೆ ಒಪ್ಪಿಕೊಳ್ಳದೇ ಇದ್ದಾಗ ವಿವೇಕಾನಂದನ್ ಮನೆಗೆ ನುಗ್ಗಿ ಸಿಕ್ಕಿದ್ದಂತೆ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಗರ್ಭಿಣಿಯಾಗಿದ್ದ ಮಗಳ ಮೇಲೆ ಗುದ್ದಲಿಗೆಯಿಂದ ಹೊಡೆದು ಗರ್ಭಿಣಿಯನ್ನು ಗಾಯಗೊಳಿಸಿ ಮಗಳ ಉಸಿರನ್ನು ನಿಲ್ಲಿಸಿದ್ದಾರೆ. ಹೆತ್ತವರೇ ಮಗಳನ್ನು ಕೊಂದಿದ್ದಾರೆ. ಈ ಘಟನೆ ತುಂಬಾನೇ ವಿಚಿತ್ರವಾದದ್ದು.